ನಮಸ್ಕಾರ. ಮಲೆನಾಡಿನಲ್ಲಿ ಹಲಸಿನಹಣ್ಣಿನ ಸೀಸನ್ ಬಂತು ಅಂದರೆ ಥರ ಥರ ಅಡುಗೆ ಮಾಡ್ತೀವಿ. ಎಲ್ಲವೂ ನಾವು ರುಚಿ ನೋಡ್ತೀವಿ. ಅದೇ ಥರ ಈಗ ಹಲಸಿನಹಣ್ಣಿನ ಪಾಯಸ ಮಾಡಿದ್ದೀನಿ ನೋಡಿ, ತುಂಬ ರುಚಿ ಇದೆ. ಇದರ ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ನಾನು ಒಂದು 25 ತೊಳೆಗಳನ್ನು ತಗೊಂಡಿದ್ದೀನಿ. ಅದು ಗಟ್ಟಿ ತೊಳೆಯಾಗಿರಬೇಕು. ಈಗ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಡ್ತೀನಿ ಪಾಯಸ ಮಾಡೋಕ್ಕೆ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ತುಪ್ಪ ಹಾಕ್ತೀನಿ. ತುಪ್ಪ ಸ್ವಲ್ಪ ಕರಗಲಿ. ಈಗ ಹೆಚ್ಚಿಟ್ಕೊಂಡಿರೋ ಹಲಸಿನ ಸೊಳೆನ ಹಾಕೋಣ. ತುಪ್ಪದಲ್ಲಿ ತೊಳೆಗಳನ್ನು ಹುರಿದಾಗ ತುಂಬ ರುಚಿ ಬರುತ್ತೆ ಮತ್ತು ಪರಿಮಳ ಇರುತ್ತೆ ಪಾಯಸ. ಸ್ವಲ್ಪ ಬಾಟಲು ನಾನಿಲ್ಲಿ ಇಬ್ಬರಿಗಾಗಷ್ಟು ಮಾತ್ರ ಪಾಯಸ ಮಾಡ್ತೀನಿ. ಈಗ ನೋಡಿ, 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ತೀನಿ. ಬೆಲ್ಲ ಹಾಕ್ತೀನಿ. ಬೆಲ್ಲ ನಾನಿಲ್ಲಿ ನೋಡಿ ಹಾಕ್ತೀನಿ, ತುಂಬ ಸ್ವೀಟು ಮಾಡಲ್ಲ. ಯಾಕಂದರೆ ಹಲಸಿನ ಸೊಳೆ ಸ್ವಲ್ಪ ಸ್ವೀಟ್ ಇದೆ. ನಾನು 4 ಲೋಟ ಪಾಯಸ ಮಾಡೋದಾದರೆ ಒಂದು ಅರ್ಧ ಲೋಟದಷ್ಟು ಬೆಲ್ಲ ಹಾಕ್ತೀನಿ. ಬೆಲ್ಲದ ಜೊತೆ ಪಾಯಸಕ್ಕೆ ಸಕ್ಕರೆ ಹಾಕಬೇಕು, ಆವಾಗ ತುಂಬ ರುಚಿ ಕೊಡುತ್ತೆ. ನಾನಿಲ್ಲಿ 1 ಸೌಟಷ್ಟು ಸಕ್ಕರೆ ಹಾಕಿದ್ದೀನಿ. ಸ್ವೀಟಿಗೆ ಯಾವಾಗಲೂ ಉಪ್ಪು ಬೇಕು. ಇಲ್ಲಿ ನಾನು 1/4 ಚಮಚದಷ್ಟು ಹಾಕ್ತೀನಿ. ಬೆಲ್ಲ ಮತ್ತು ಸಕ್ಕರೆ ಎರಡೂ ಹಾಕಿದರೆ ಪಾಯಸ ತುಂಬ ರುಚಿ ಬರೋದು. ನಾನಿಲ್ಲಿ 1 ಲೋಟದಷ್ಟು ಬಿಸಿ ನೀರನ್ನು ಹಾಕ್ತೀನಿ. ಸ್ವಲ್ಪ ಹೋಳುಗಳು 5 ನಿಮಿಷ ಬೇಯಲಿ. ಬೆಲ್ಲ ಮತ್ತು ಸಕ್ಕರೆ ಜೊತೆ ಹೋಳುಗಳು ಚೆನ್ನಾಗಿ ಬೇಯಬೇಕು, ಆವಾಗಲೇ ಪಾಯಸ ರುಚಿ. ಪಾಯಸಕ್ಕೆ ರುಬ್ಬೋಕ್ಕೆ ನಾನು ಮಿಕ್ಸಿ ಜಾರಿಗೆ 1 ಹೋಳಷ್ಟು ಕಾಯಿ ಹೂವು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ನಾನು ನೆನೆಸಿದ ಅಕ್ಕಿನ ಹಾಕ್ತೀನಿ. ಅಕ್ಕಿ ಪಾಯಸಕ್ಕೆ ಒಂದು ಸ್ವಲ್ಪ ದಪ್ಪ ಬರಂಗೆ ಮಾಡುತ್ತೆ. ಅರ್ಧ ಲೋಟದಷ್ಟು ನಾನು ನೀರು ಹಾಕ್ತೀನಿ. ಈಗ ಪಾಯಸಕ್ಕೆ ಕಾಯಿ ರುಬ್ಬಾಯಿತು. ಹಲಸಿನ ಹಣ್ಣಿನ ಹೋಳುಗಳು ಬೆಂದಿದೆ, ಆದರೆ ಕರ್ಗೋಗೋಕ್ಕೆ ಬಿಡಬಾರ್ದು. ಈಗ ರುಬ್ಬಿರುವ ಕಾಯಿ ಮತ್ತು ಅಕ್ಕಿನ ಹಾಕೋಣ. ಸ್ವಲ್ಪ ಯಾವಾಗಲೂ ಹಲಸಿನ ಪಾಯಸ ದಪ್ಪನೇ ಇರೋದು. ಮತ್ತು ಅಕ್ಕಿ ಹಾಕಿರ್ತೀನಲ್ಲ, ಅಕ್ಕಿ ಹಾಕಿದರೆ ಪರಿಮಳ. ಹೆಸರು ಬೇಳೆ ಎಲ್ಲ ಹಾಕ್ತಾರೆ ಕೆಲವರು, ಅದು ರುಚಿ ಆಗೋಲ್ಲ. ಮತ್ತು ಹಲಸಿನಣ್ಣೆ ಒಂಥರ ಗ್ಯಾಸು, ಅದ್ರ ಜೊತೆ ಹೆಸರು ಬೇಳೆ ಹಾಕಿದರೆ ಒಂಥರ ಗೊಡ್ಡು ಥರ ಆಗುತ್ತೆ. ನೋಡಿ, ಪಾಯಸ ಘಮ ಘಮ ಪರಿಮಳ ಬರ್ತಾ ಇದೆ. ನೋಡಿ, ಹೀಗೆ ದಪ್ಪ ಬರಬೇಕು. ಸ್ವಲ್ಪ 5 ನಿಮಿಷ ಕುದೀಲಿ. ನೋಡಿ, ಪಾಯಸ ಕುದ್ದಾಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಯಾವುದೇ ಪಾಯಸ ಮಾಡಿದರೂ ಕುದ್ದ ಮೇಲೆ 1 ಸ್ಪೂನಷ್ಟು ತುಪ್ಪ ಮೇಲೆ ಹಾಕಬೇಕು. ಅದು ಬಹಳ ಪರಿಮಳ ಮತ್ತು ರುಚಿ ಕೊಡುತ್ತೆ. ಈಗ ಒಂದ್ಸರಿ ಹೀಗೆ ಮಿಕ್ಸ್ ಮಾಡೋಣ. ನೋಡಿದ್ರಲ್ಲ, ಹಲಸಿನಹಣ್ಣಿನ ಪಾಯಸ ಎಷ್ಟು ಬೇಗ ಮಾಡ್ಬೋದು ಅಂತ. ಬಹಳ ರುಚಿಯಾಗಿರುತ್ತೆ. ಮಲೆನಾಡಿನಲ್ಲಿ ಪಾಯಸ ಸುರಿಯೋದೇ ಬಾಳಲೆ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕಿ, ಆವಾಗಲೇ ನಮಗದ್ರ ರುಚಿ ಗೊತ್ತಾಗೋದು. ಬಾಳಲೆ ಉಪಯೋಗಿಸೋರು ಬಹಳ ಕಮ್ಮಿ, ಹೆಚ್ಚಾಗೆಲ್ಲ ಲೋಟದಲ್ಲಿ ಕುಡಿಯೋರೇ ಜಾಸ್ತಿ. ನಾನಿವತ್ತು ಬೌಲಿಗೆ ಹಾಕಿದ್ದೀನಿ ಪಾಯಸವನ್ನು, ಅದ್ರ ಮೇಲೆ ತುಪ್ಪ ಹಾಕಿದ್ದೀನಿ. ಈಗ ಇದರ ರುಚಿ ಸವಿಬೇಕು. ನೋಡಿದ್ರಲ್ಲ, ಹಲಸಿನಹಣ್ಣಿನ ಪಾಯಸ ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.